ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕಿತ್ತಾಡಿದೆ, ಅಲ್ಲಿ ಡೆಲ್ಲಿ ಲೆವೆಲ್ ಇದ್ರ ಬಗ್ಗೆ ಚರ್ಚೆ ಎಲ್ಲಾ ಚರ್ಚೆ ಆಗ್ತಾ ಇದೆ. ಎಲ್ಲ ಇಬ್ರಿಗೆ ಭೇಟಿ ಆಗಿದ್ದಾರೆ, ಇಬ್ರಿಗೆ ಮಾತಾಡಿದ್ದಾರೆ. ಅವ್ರಿಗೆ ಏನೇನು ಹೇಳ್ಬೇಕೆಲ್ಲ ಹೇಳಾಗಿದೆ. ಇವಾಗ ಸದ್ಯಕ್ಕಂತೂ ಏನು ಡಿಸಿಷನ್ ಆಗಿಲ್ಲ. ಏನಾದರೂ ಡಿಸಿಷನ್ ಆಗಿದ್ರೆ ತಮಗೆಲ್ಲ ತಿಳಿಸ್ತಾರೆ. ಸಿದ್ದರಾಮಯ್ಯನವ್ರ ಮಗನೇ ಹೇಳ್ತಿದ್ದಾರೆ 5 ವರ್ಷ ನಮ್ಮ ತಂದೆಯವರೇ ಮುಂದುವರಿದ್ದಾರೆ, ಡಿಸಿಷನ್ ಆಗಿದೆ ಅಂತಾನೆ ಹೇಳ್ತಿದ್ದಾರೆ. ಅಲ್ಲ ಡಿಸಿಷನ್ ಅಂದ್ರೆ ತೆಗಿಯೋದು ಡಿಸಿಷನ್ ಆಗಿಲ್ಲ, ಬೇರೆಯವ್ರಿಗೆ ಮಾಡೋದು ಡಿಸಿಷನ್ ಆಗಿಲ್ಲ. ಸದ್ಯಕ್ಕೆ ಹೈಕಮಾಂಡು ನಮ್ಮ ಇನ್ಚಾರ್ಜ್ ಅಂದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿದ್ದಾರೆ, GS ವೇಣುಗೋಪಾಲ್ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರು ಮತ್ತು ಅಧ್ಯಕ್ಷರು ಎಲ್ಲ ಕೂತ್ಕೊಂಡು ಅವ್ರು ಮಾತಾಡಿ ಅದು ಒಂದು ಏನು ಡಿಸಿಷನ್ ತೊಗೊಂಡಾಗ ಡಿಸೈಡ್ ಆದ ಸೈಡ್ ಯಾವುದೇ ಡಿಸಿಷನ್ ಇಲ್ಲಿ ತಮಗೆಲ್ಲ ತಿಳಿಸ್ತಾರೆ. ಸಹಿತ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲೂ ಕೂಡ ಸಿಎಂ ಆಗಿರ್ತಾರೆ, ಪವರ್ ಶೇರಿಂಗ್ ಬಗ್ಗೆ ಎಲ್ಲೂ ಕೂಡ ಧ್ವನಿ ಎತ್ತಿಲ್ಲ. ಸೊ ಹಿಂಗಾದ್ರೆ ಏನಾಗ್ತದೆ ಅಂದ್ರೆ ಇಲ್ಲಿ ಸಾಕಷ್ಟು ಗೊಂದಲಗಳಾಗ್ತಾವ, ಸರಿಯಾಗಿ ಆಡಳಿತ ನೋಡಿ. ಅಲ್ಲ ನಿಮಗೂ ಗೊತ್ತಿಲ್ಲ ಪವರ್ ಶೇರಿಂಗ್ ಮಾಡ್ತೀರಂತ ಹೇಳಿದಾರೆ ಅಂದ್ಬಿಟ್ಟು, ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದು ಮೂರು ಜನರ ಮಧ್ಯದಲ್ಲಿ ಮಾತುಕತೆ ಆಗಿರೋದು. ಸೊ ಓನ್ಲಿ ದೇ ಆರ್ ಪ್ರಿವಿ ಟು ಇಟ್. ಸೊ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಆ ಸಂದರ್ಭ ಬಂದಾಗ ಏನಾದರೂ ಡಿಸಿಷನ್ ತೊಗೋಬೇಕಂದ್ರೆ ಯಾವುದೇ ಥರದ್ದು ಈ ಕಡೆನ ಆ ಕಡೆ ಡಿಸಿಷನ್ ತೊಗೊಂಬಂದ್ಬಿಟ್ಟು ಡಿಸಿಷನ್ ತಿಳಿಸ್ತಾರೆ. ಯಾಕಂದರೆ ಒಂದು ನಿಮಿಷ, ಯಾಕಂದರೆ ಇವಾಗ 5 ಸ್ಟೇಟಲ್ಲಿ ಎಲೆಕ್ಷನ್ಸ್ ಬೇರೆ ಇದೆ, ಎಲ್ಲರೂ ಅದರಲ್ಲಿ ಬ್ಯುಸಿ ಇದ್ದಾರೆ. ಪಾರ್ಲಿಮೆಂಟ್ ನಡೀತಾ ಇರುತ್ತೆ, ಅದರಲ್ಲಿ ಬ್ಯುಸಿ ಇದ್ದಾರೆ. ಇಂಪಾರ್ಟೆಂಟ್ ಇಶ್ಯೂಸ್ ಬಂದಿದ್ದು, US ಡೀಲ್ ಬಂತು, ಈ ಸುಮಾರು ಇಶ್ಯೂಸ್ ಮೇಲೆ ಬೇರೆ ಬೇರೆ ಇಶ್ಯೂಸಲ್ಲಿ ಎಲ್ಲ ಬ್ಯುಸಿ ಇರ್ತಾರೆ. ಹಂಗೇನಾದರೂ ಡಿಸಿಷನ್ ತೊಗೊಳ್ಳೋದಿದ್ರೆ ತೊಗೊಂಡು ತಮ್ಮನ್ನೆಲ್ಲ ತಿಳಿಸ್ತಾರೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.